ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವಂತೆ ಕೋರಿ ಚಿತ್ತಾಪುರ ತಾಲೂಕಿನ ಹಲಕಟ್ಟಿ ಗ್ರಾಮದಲ್ಲಿ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಟ್ಟಿಮನಿ ಹಿರೇಮಠದ ಪೀಠಾಧಿಪತಿ ಪೂಜ್ಯ ಶ್ರೀ ಮುನೇಂದ್ರ ಶಿವಾಚಾರ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಗ್ರಾಮದ ಯುವಕರು, ಹಿರಿಯರು ಹಾಗೂ ಪೋಷಕರು ಭಿತ್ತಿ ಪತ್ರಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿದರು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ಕಾರಿ ಶಾಲೆ ಮೊದಲ ಆದ್ಯತೆಯಾಗಲಿ, ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ ಮಾತೃಭಾಷೆ ಶಿಕ್ಷಣ ಉಳಿಸಿ ಘೋಷಣೆ ಮೊಳಗಿಸಿದರು. ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಸಂಚರಿಸಿದ ಜಾಥಾ ಮೆರವಣಿಗೆ ಸರ್ಕಾರಿ ಶಾಲೆ ಅಂಗಳದಲ್ಲಿ ಕೊನೆಗೊಂಡಿತು. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ದೇವು ಸುಣಗಾರ್, ಶಿಕ್ಷಕರಾದ ಲಕ್ಷ್ಮಣ್ ಭೂವಿ, ಮಂಜುಳಾಯನ್, ಜಯಶೀಲಾ ಭಾಸ್ಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಿ, ಹಾಗೆ ಈ ವರ್ಷ ಇಂಗ್ಲಿಷ್ ಶಾಲೆ ಕೂಡ ಪ್ರಥಮವಾಗಿ ಆರಂಭವಾಗಿದೆ. ಅದರ ಅಂಗವಾಗಿ ಇವತ್ತು ನಮ್ಮ ಊರಿನ ಆರ್ಯವರಾಗಿರ್ತಕ್ಕಂಥ ಶಟಸ್ಥಲಿ ಬ್ರಹ್ಮ ಮುನೇಂದ್ರ ಶಿವಾಚಾರ್ಯ ಕಟ್ಟಿಮನಿ ಹಿರೇಮಠ ಪೂಜ್ಯರು ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಇಬ್ರಾಹಿಂ, ಯಾಕಂದರೆ ಇಂದು ನಾವು ಖಾಸಗಿ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕಾದ್ರೆ ಲಕ್ಷಗಟ್ಟಲೆ ನಾವು ದುಡ್ಡನ್ನು ಕೊಡಬೇಕಾಗುತ್ತೆ. ಹಾಗಾಗಿ ನಮ್ಮ ಸರ್ಕಾರ ಇವತ್ತು, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಗಮನದಲ್ಲಿಟ್ಟುಕೊಂಡು ಬಡ ಮಕ್ಕಳಿಗೆ ಮತ್ತು ದೀನದಲಿತರ ಮಕ್ಕಳಿಗೆ ಮತ್ತು ಶೋಷಿತ ವರ್ಗದ ಮಕ್ಕಳಿಗೆ, ಎಲ್ಲ ಜಾತಿ ವರ್ಗದ ಮಕ್ಕಳಿಗೆ ಅನುಕೂಲವಾಗುವ ಅನ್ನೋ ಒಂದು ನಿಟ್ಟಿನಲ್ಲಿ ಇಂದು ನಮ್ಮ ಸರ್ಕಾರ ಸರ್ಕಾರಿ ಶಾಲೆಯಲ್ಲೂ ಕೂಡ ಇಂಗ್ಲೀಷ್ ತರಗತಿಯನ್ನು ಆರಂಭ ಮಾಡಿದೆ. ಹಾಗಾಗಿ ಈ ಒಂದು ಖಾಸಗಿ ಶಾಲೆಗೆ ಒಂದು ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ಕೂಡ ಊರಿನ ಗ್ರಾಮಸ್ಥರು, ಪೋಷಕರು ಇದನ್ನು ಅರಿತುಕೊಂಡು ನಾವು ಖಾಸಗಿ ಶಾಲೆಗೆ ಕಳಿಸಿದೆ. ಈ ಒಂದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸುವುದರ ಮುಖಾಂತರ ಹೆಚ್ಚಿನ ವಿದ್ಯಾಭ್ಯಾಸವನ್ನು ನಮ್ಮ ಮಕ್ಕಳಿಗೆ ನೀಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಪೋಷಕರು ಕೂಡ ಈ ಒಂದು ನಿಟ್ಟಿನಲ್ಲಿ ಗಮನ ಹರಿಸಿ ಖಾಸಗಿ ಶಾಲೆಯನ್ನು ಮಕ್ಕಳನ್ನು ದೂರ ಬಿಟ್ಟು ಇಂದು ಸರ್ಕಾರಿ ಶಾಲೆಗೆ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಂತೇಳಿ ಈ ಮೂಲಕ ನಾನು ಸಮಸ್ತ ಹಲಕಟ್ಟ ಗ್ರಾಮದ ಪಾಲಕರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಈ ಸರ್ಕಾರ ಶಾಲೆಯ ಜಾಥಾ ಈ ಕಾರ್ಯಕ್ರಮದ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಊರಿನ ಹಿರಿಯರೇ, ಯುವಕರೇ, ಮುದ್ದು ಮಕ್ಕಳೇ, ಈ ಶಾಲೆಯ ಸೇರಿಸುವ ಉದ್ದೇಶ ಏನಂದರೆ, ಸರ್ಕಾರ ಪ್ರತಿಯೊಂದು ಕೂಡ ಸವಲತ್ತುಗಳನ್ನು ಕೊಡ್ತಾ ಇದೆ. ಎದಕ್ಕೋಸ್ಕರ ಅಂದರೆ ಯಾರೂ ಕೂಡ ಒಂದು ರೀತಿಯಿಂದ ಅಕ್ಷರ ವಂಚಿತರಾಗಬಾರ್ದು, ಆಮೇಲೆ ದಾಸೋಹ ವಂಚಿತರಾಗಬಾರ್ದು, ಪ್ರತಿಯೊಂದು ಕೂಡ ವಂಚಿತರಾಗಬಾರ್ದು ಅನ್ನತಕ್ಕಂಥ ಭಾವನೆ ಇಟ್ಕೊಂಡು ಪ್ರತಿಯೊಂದು ಕೂಡ ಸವಲತ್ತುಗಳನ್ನು ಸರ್ಕಾರಿ ಶಾಲೆ ಕೊಡ್ತಾ ಇದೆ. ಹಾಗಾಗಿ ನಾವು ಬೇರೆ ಸ್ಕೂಲಿಗೆ ಸೇರಿಸಬೇಕಾದ್ರೆ ಎಷ್ಟೋ ಒಂದು ದುಡ್ಡುಗಳನ್ನು ವೆಚ್ಚ ಮಾಡಿ, ಅದಕ್ಕಿಂತ ಉತ್ತಮವಾಗಿ ನಾವು ಹೋಲಿಸಿದಾಗ ಸರ್ಕಾರಿ ಸ್ಕೂಲಿನಲ್ಲಿ ನೀವು ವ್ಯಾಸಂಗ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಬೇಕಾದ್ರೆ ಸರ್ಕಾರಿ ಸ್ಕೂಲ್ಗಳಲ್ಲಿ ಶಿಕ್ಷಕರು ಪ್ರತಿಯೊಂದು ಆದ್ಯತೆಗಳನ್ನು ಹೊಂದಿರತಕ್ಕಂಥ ಶಿಕ್ಷಕರು ಇರ್ತಾರೆ. ಹಾಗಾಗಿ ಅವರು ಮುದ್ದು ಮಕ್ಕಳಿಗೆ ಯಾವ ರೀತಿಯಾಗಿ ಬೋಧನೆ ಮಾಡಬೇಕನ್ನತಕ್ಕಂಥದ್ದು ಅವರು ಪರಿಪೂರ್ಣವಾಗಿ ಅರ್ಥಿರ್ತಾರೆ. ಹಾಗಾಗಿ ಸರ್ಕಾರಿ ಶಾಲೆಗೆ ಸೇರಿಸೋದರಿಂದ ನಮ್ಮ ಮುದ್ದು ಮಕ್ಕಳು ತಮ್ಮ ಕಾಲಿನಲ್ಲಿ ತಾವು ನಿಂದಿರಲಿಕ್ಕೆ ಒಂದು ಸರ್ಕಾರಿ ಶಾಲೆ ಬುನಾದಿ ಅನ್ನತಕ್ಕಂಥದ್ದು ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕನ್ನತಕ್ಕಂಥ ವಿಚಾರ ತಿಳಿಸುತ್ತಾ. ಯಾಕಂದರೆ ಪ್ರತಿಯೊಂದು ನೋಡಿರಿ, ನಾವು ಏನದಂದರೆ ಮುದ್ದು ಮಕ್ಕಳಿಗೆ ಮನೆಯಿಂದ ಕಳಿಸ್ಕೊಡೋದು ಒಂದೇ ನಮ್ಮ ಕರ್ತವ್ಯ. ಅದು ಬಿಟ್ಟರೆ ಮತ್ತು ಮುದ್ದು ಮಕ್ಕಳು ಮನೆಗೆ ಬರ್ತಾರ ಇಲ್ಲ ಅನ್ನತಕ್ಕಂಥದ್ದು ನೋಡ್ಕೊಳ್ಳೋದೇ ಒಂದು ಕರ್ತವ್ಯ. ಅದು ಬಿಟ್ಟರೆ ಪ್ರತಿಯೊಂದು ಕೂಡ ವಸ್ತ್ರ ಆಗಿರ್ಬೋದು, ನೋಟ್ಬುಕ್ ಆಗಿರ್ಬೋದು, ಶೂ ಆಗಿರ್ಬೋದು, ಸೈಕಲ್, ಪ್ರತಿಯೊಂದು ಕೂಡ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಬಟ್ ಸರ್ಕಾರ ಯಾವುದೇ ಬಂದರೂ ಕೂಡ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಕ್ಕಂಥ ಕರ್ತವ್ಯ ಈಗಿನ ದಿನಗಳಲ್ಲಿ ನಡೆದಿದೆ. ಹಾಗಾಗಿ ನಾವು ಎಲ್ಲ ಹಿರಿಯರು, ನಮ್ಮಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾವು ಸರ್ಕಾರಿ ಶಾಲೆಗಳು ಮುದ್ದು ಮಕ್ಕಳನ್ನು ಕಳಿಸುವುದಷ್ಟೇ ನಮ್ಮ ಕರ್ತವ್ಯ. ಅದ್ರ ಜೊತೆಯಲ್ಲೇ ಸ್ಕೂಲಿಗೆ ಹೋಗಿ ಎಲ್ಲ ಹಿರಿಯರು ಕೂಡ ವರ್ಷಿಗೆ 2-3 ಸರ್ತಿ ಹೋಗಿ ಆ ಶಿಕ್ಷಕರನ್ನು ಕುಂದಿರಿಸಿ ನಾವೊಂದು ಅವರಲ್ಲಿ 1 ತಾಸು ಅರ್ಧ ತಾಸು ಟೈಮ್ ಕೇಳಿ ಮುದ್ದು ಮಕ್ಕಳಿಗೆ ಯಾವ ರೀತಿಯಾಗಿ ನೀವು ಬೋಧನೆ ಮಾಡ್ತಾ ಇದ್ರಿ, ಯಾವ ರೀತಿಯಾಗಿ ಆಚಾರ ವಿಚಾರಗಳು ಕಲಿಸ್ತೀರಿ ಅಂತೇಳಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್,
ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.